ಹೆಚ್ಡಿಕೋಟೆ ಪಟ್ಟಣದ ಚಕ್ಕೋಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬುದನೂರು ಗ್ರಾಮಸ್ಥರಿಗೆ ಕಾಡು ಪ್ರಾಣಿಗಳಿಂದ ತುಂಬಾ ಹಾವಳಿಯಾಗುತ್ತಿದೆ. ಬುದನೂರು ಗ್ರಾಮದಲ್ಲಿ ಸುಮಾರು 60 ಕುಟುಂಬಗಳು ಜೇನುಕುರುಬ ಸಮುದಾಯಕ್ಕೆ ಸೇರುತ್ತಾರೆ. ನಮ್ಮಲ್ಲಿ 1ರಿಂದ 7ನೇ ತರಗತಿ 25 ಮಕ್ಕಳು ಶಾಲೆಗೆ ಹೋಗುತ್ತಾರೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮ ಹಾಡಿಯಿಂದ 1 ಕಿಲೋಮೀಟರ್ ದೂರವಿದ್ದು, ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ಮತ್ತು ಹುಲಿ, ಆನೆ, ಚಿರತೆ, ಕಾಡು ಹಂದಿ ಹೆಚ್ಚಾಗಿದ್ದು, ಇದರಿಂದ ಶಾಲೆಗೆ ಹೋಗುವ ಮಕ್ಕಳು ತುಂಬಾ ಭಯಭೀತರಾಗಿದ್ದಾರೆ. ಮಕ್ಕಳು ಶಾಲೆಗೆ ಹೋಗಿ ಬರಲು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಬೂದನೂರು ಹಾಡಿ ಮಕ್ಕಳಿಗೆ ಆಟೋ ವ್ಯವಸ್ಥೆ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಬೂದನೂರು ಗ್ರಾಮಸ್ಥರು ಕೇಳಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಕೂಡಲೇ ಬಂದು ಗ್ರಾಮಸ್ಥರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿ ಬೂದನೂರು ಯಜಮಾನರಾದ ಕುಮಾರ್ ಮತ್ತು ಎಲ್ಲ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ವಿಡಿಯೋ ಮುಖಾಂತರ ತಿಳಿಸ್ತೇವೆ. ಸಚಿನ ಇವೆಲ್ಲ ವಿಡಿಯೋ ಮಾಡಪ್ಪ. ಅಲ್ಲಿಂದ ಹೋಗು. ಮಾತಾಡೋ. ಮಕ್ಕಳದೇ ತೊಂದ್ರೆ ಸ್ಕೂಲ್ ಕರ್ಕೋಬೇಕು, ಕರ್ಕೊಂಡ್ ಬಿಡ್ಬೇಕು. ಆಡಿ ಪಕ್ಕ ಹಿಂಗ ರೋಡ್ ಕೆರೆ ಹತ್ರ ಹೋಗಿರೋದು, ಹಿಂಗೆ ಕೆರೆ ಪಕ್ಕಣಿ ಈ ತರ ನಮ್ಗ ಸ್ಕೂಲ್ ಬಾಗ ಮಕ್ಕಳು ಕರ್ಕೊಂಡು ಹೋಗಕ್ಕೆ ಭಯ ಆಯ್ತದ. ಕಮ್ಮಿ 3-4 ತಿಂಗಳಿಂದ ಇದೇ ಪ್ರಾಬ್ಲಮ್. ನಾವು ಎಲ್ಲಾರ್ಗು ಅರ್ಜಿಗಳು ಕೊಡ್ತೇವೆ, ಆದ್ರೂ ಅವರು ಕ್ರಮ ತಗೋತಿಲ್ಲ. ದಯವಿಟ್ಟು ಇದನ್ನ ಮೇಲಧಿಕಾರಿಗಳಾರ ದಯವಿಟ್ಟು ಇದನ್ನ ಅದ್ರ ಗಮನಕ್ಕೆ ತಗೊಂಡು ಈ ಕೆರೆ ಗುತ್ತಿನೆಲ್ಲ ಕ್ಲೀನ್ ಮಾಡಿಸಿ ಮಕ್ಕಳಿಗೆ ಓದಕ ಬಹಳ ತೊಂದರೆ ಆಯ್ತದ. ಅವ್ರು ಸ್ಕೂಲ್ಗೆ ಹೋಗೋದೇ ಇಲ್ಲ ಅಂತವ್ರು. ಆದ್ರೂ ನಾವ್ ಏನ್ ಮಾಡ್ತೀವಿ, ಕೆಲವರು ಏನ್ ಮಾಡ್ತೇವೆ, ಪೋಷಕರು ಕರ್ಕೊಂಡೋಗಿ ಬಿಡ್ತೇವೆ. ನೋಡಿ ಇಲ್ಲಿ ರೋಡ್ ಇದೆ, ಮೇನ್ ರೋಡ್ ಇದೆ, ಕೆರೆ ಹಿಂಗೆ ಮೇನ್ ರೋಡಲ್ಲೇ ಬಂದಿರೋದು. ಹುಲಿ ಮೇನ್ ರೋಡಲ್ಲಿ ಬಂದು ಕೆರೆ ಒಳಗಡೆ ಹಿಂಗೆ ಪಾಸ್ ಆಗಾಯ್ತು, ಹೋಗೈತೆ. ದಯವಿಟ್ಟು ಇದನ್ನ ಕ್ರಮ ತಗೋಬೇಕು. ನಾವು ಸ್ಟೇಟಸ್ ಬಿಡ್ತೀನಿ, ಬನ್ನಿ ಅದಕ್ಕ ಮಾತಾಡ್ತೇವೆ. ಬಿಡ್ಬೇಕು ಕಣಂತ ಬಿಡ್ಲೇಬೇಕು, ಮಾತಾಡ್ಲೇಬೇಕು. ನೈಟ್ ಒಂದು 6 ಗಂಟೆ ಆಗದೆ ತಡ ತಿರ್ಗಾಡಕ್ಕೆ ಆಗಲ್ಲ, ಭಾರಿ ಭಯ ಆಯ್ತದ. ಅದಕ್ಕೆ ನೀವು ಕ್ರಮ ತಗೊಂಡಿಲ್ಲಿ ಅರ್ಜೆಂಟ್ ಆಗಿ ಇಲ್ಲಿ ಕೊಚ್ಚಿಸಿ. ಸ್ಕೂಲ್ ಮಕ್ಕಳಿಗೆ ಭಾರಿ ತೊಂದರೆ ಆಗಿದೆ. ಇಲ್ಲಿ ಇಲ್ಲಿ ಭಾರಿ ಕಷ್ಟ. ಇಲ್ಲಿ ಆಮೇಲೆ 7 ಗಂಟೆ 8 ಗಂಟೆ ಆಗುತ್ತೆ ಡೈರೆಕ್ಟ್ ಆನೆ ಇಲ್ಲಿ ಬಂದ. ಆನೂ ಅಷ್ಟೇ ಜಾಸ್ತಿ ಪೊದೆ ಬೆಳ್ಕೊಂಡಿರೋದ್ರಿಂದ ಇಲ್ಲಿ ತಿರ್ಗಾಡಕ್ಕೆ ಭಾರಿ ಭಯ ಆಯ್ತಾ. ಅಲ್ಲಿ ಏನೇ ಹೋದ್ರು ನೋಡಿ 2-3 ಮೊನ್ನೆ ಒಂದು ಹುಲಿ ಬಂದು ಹಿಡಿದದ. ಆದ್ರೂ ಕ್ರಮ ಅದು ಕೆರೆ ಒಳಗಡೆ ಜಮೀನು ಸೇರಿ 2 ಟ್ರಿಪ್ ಇಡ್ತದೆ. ಅದು ಇಲ್ಲೇ ಸೇರಿದ್ರೆ ಯಾರು ಕ್ರಮ ತಗೋತಿಲ್ಲ. ದಯವಿಟ್ಟಿದ್ರೆ ನೀವು ಬಂದು ಅದನ್ನ ಪರಿಶೀಲನೆ ಮಾಡಿ ನಮಗೆ ಕ್ಲೀನ್ ಮಾಡ್ಕೊಡ್ಬೇಕು. ಪಂಚಾಯತಿ ಲೆಟರ್ ಕೊಟ್ಟು ಸಾಕಾಗೋದು. ಪಂಚಾಯತಿ ಅವ್ರು ಏನು ಗಮನ ತಗೋತಾ ಇಲ್ಲ. ಪಂಚಾಯತಿ ಅವರು 3-4 ತಿಂಗಳಾಯ್ತು ಲೆಟರ್ ಕೊಟ್ಟರು, ಲೆಟರ್ನೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. PDO ಸರ್ಗೂ